ನಮಸ್ಕಾರ. ಭಾರತದ ಇಂಧನ ಭದ್ರತೆ ಅನ್ನೋದು ಪದೇ ಪದೇ ಯಾಕೆ ಚರ್ಚೆಗೆ ಬರುತ್ತೆ? ಯಾಕೆ ನಾವು ಈ ಅವಲಂಬನೆಯ ವಿಷವರ್ತುಲದಲ್ಲಿ ಸಿಲುಕುಕೊಂಡಿದ್ದೇವೆ? ಬನ್ನಿ, ಇದರ ಬಗ್ಗೆ ಇವತ್ತು ಆಳವಾಗಿ ಮಾತಾಡೋಣ. ಈ ಒಂದು ಮಾತಿದೆಯಲ್ಲ, ಕೊಲ್ಲಿ ರಾಷ್ಟ್ರಗಳು ಕೆಮ್ಮಿದರೆ ಭಾರತಕ್ಕೆ ಜ್ವರ ಬರುತ್ತೆ ಅಂತ. ಇದು ಅಕ್ಷರಶಃ ಸತ್ಯ. ನೋಡಿ, ಇತ್ತೀಚೆಗೆ ಇರಾನ್ನಲ್ಲಿ ಏನೋ ಒಂದು ಸಂಘರ್ಷ ಆಯಿತು. ಇಲ್ಲಿ ನಮ್ಮ LPG ಸಿಲಿಂಡರ್ ಬೆಲೆ ಗಗನಕ್ಕೇರಿತು. ಗ್ಯಾಸ್ ಏಜೆನ್ಸಿಗಳ ಮುಂದೆ ಉದ್ದುದ್ದ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂತು. ಅಂದ್ರೆ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯೋ ಘಟನೆ ನಮ್ಮ ಅಡಿಗೆ ಮನೆಯ ಮೇಲೆ ನೇರವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಆದ್ರೆ ಈ ಥರ ಆಗ್ತಿರೋದು ಇದೇ ಮೊದಲನೇ ಸಲಾನಾ? ಖಂಡಿತ ಇಲ್ಲ. ಇದೊಂದು ಹಳೆ ರೋಗ ಇದ್ದ ಹಾಗೆ ಮತ್ತೆ ಮತ್ತೆ ಮರುಕಳಿಸ್ತಲೇ ಇರುತ್ತೆ. ನೆನಪಿದ್ಯಾ 1990ರ ಗಲ್ಫ್ ಯುದ್ಧದ ಸಮಯ, ಅಥವಾ ತೀರಾ ಇತ್ತೀಚೆಗೆ 2022ರಲ್ಲಿ ನಡೆದ ರಷ್ಯಾ-ಉಕ್ರೇನ್ ಸಂಘರ್ಷ? ಪ್ರತಿಯೊಂದು ಬಾರಿಯೂ ಕಥೆ ಒಂದೇ, ಪಾತ್ರಗಳು ಮಾತ್ರ ಬೇರೆ. ಸೊ ಇದನ್ನೊಂದು ತಾತ್ಕಾಲಿಕ ಸಮಸ್ಯೆ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಇದು ನಮ್ಮ ವ್ಯವಸ್ಥೆಯಲ್ಲೇ ಆಳವಾಗಿ ಬೇರೂರಿರುವ ಒಂದು ದೌರ್ಬಲ್ಯ. ಸರಿ, ಹಾಗಾದ್ರೆ ಈ ಸಮಸ್ಯೆಯ ಆಳ ಎಷ್ಟು ಅಂತ ನೋಡೋಣ. ಅಂಕಿ ಅಂಶಗಳ ಮೂಲಕನೇ ಇದ್ರ ಬಗ್ಗೆ ಮಾತಾಡಿದ್ರೆ ಚಿತ್ರಣ ಇನ್ನೂ ಸ್ಪಷ್ಟವಾಗುತ್ತೆ. ಈ ಸ್ಲೈಡ್ನಲ್ಲಿರೋ ನಂಬರ್ ನೋಡಿ, ನಿಜಕ್ಕೂ ಶಾಕ್ ಆಗುತ್ತೆ. ನಮ್ಮ ದೇಶಕ್ಕೆ ಬೇಕಾಗೋ ಒಟ್ಟು ಕಚ್ಚಾ ತೈಲ ಇದೆಯಲ್ಲ, ಅದರಲ್ಲಿ 88%. ಹೌದು, 88% ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದು. ಅಂದ್ರೆ ನಮ್ಮ ಗಾಡಿ ಓಡೋಕೆ ನಾವು ಬೇರೆಯವ್ರ ಮೇಲೆ ಅಷ್ಟ್ರ ಮಟ್ಟಿಗೆ ಅವಲಂಬಿತರಾಗಿದ್ದೇವೆ. ಕತೆ ಇಷ್ಟಕ್ಕೆ ಮುಗಿಯಲ್ಲ. ನೈಸರ್ಗಿಕ ಅನಿಲದ ವಿಷಯದಲ್ಲೂ ಅಷ್ಟೇ. ಸುಮಾರು 50-55% ನಾವು ಆಮದು ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಇದ್ರಿಂದ ನಮ್ಮ ಜೇಬಿಗೆ ಬೀಳೋ ಹೊರೆ ಎಷ್ಟು? ತಲೆ ತಿರುಗಿ ಬೀಳುತ್ತೆ ಕೇಳಿದ್ರೆ. SBI ರಿಸರ್ಚ್ ವರದಿ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕೇವಲ $1 ಜಾಸ್ತಿ ಆದ್ರೂ ಸಾಕು, ನಮ್ಮ ದೇಶದ ಮೇಲೆ ಬೀಳೋ ವಾರ್ಷಿಕ ಹೊರೆ ಬರೋಬ್ಬರಿ 13,000 ಕೋಟಿ ರೂಪಾಯಿ. ಅಬ್ಬಬ್ಬ! ಅಂದ್ರೆ ಬೇರೆ ಎಲ್ಲೋ ಜಗಳ ನಡೆದ್ರೆ ಅದರ ಬಿಲ್ ನಮ್ಮ ದೇಶದ ಬೊಕ್ಕಸದಿಂದ ಹೋಗುತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆ ಇದೆ. ಹಾಗಾದ್ರೆ ತುರ್ತು ಪರಿಸ್ಥಿತಿಗೆ ನಮ್ಮ ಸಿದ್ಧತೆ ಹೇಗಿದೆ? ನೋಡಿ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳೋ ಪ್ರಕಾರ ಪ್ರತಿಯೊಂದು ದೇಶವೂ ಕನಿಷ್ಠ 90 ದಿನಗಳಿಗೆ ಆಗುವಷ್ಟು ತೈಲವನ್ನ ರಿಸರ್ವ್ ಆಗಿ ಇಟ್ಕೋಬೇಕು. ಆದ್ರೆ ನಮ್ಮ ಹತ್ರ ಇರೋದೆಷ್ಟು ಗೊತ್ತಾ? ಕೇವಲ 9-10 ದಿನಗಳಿಗೆ ಆಗುವಷ್ಟು ಮಾತ್ರ. ಇದು ಯಾವತರ ಅಂದ್ರೆ ದಿನಗೂಲಿ ಕಾರ್ಮಿಕರ ಬದುಕಿನ ಹಾಗೆ. ದಿನ ದುಡಿದ್ರೆ ಮಾತ್ರ ರಾತ್ರಿ ಊಟ, ನಾಳೆಗೆ ಯಾವ ಭರವಸೆಯೂ ಇಲ್ಲ. ನಮ್ಮ ಇಂಧನ ಭದ್ರತೆಯ ಸ್ಥಿತಿ ಹೀಗಿದೆ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರೂ ಇಷ್ಟು ವರ್ಷಗಳಿಂದ ನಾವು ಯಾಕೆ ಈ ಅವಲಂಬನೆಯ ಚಕ್ರವ್ಯೂಹದಿಂದ ಹೊರಗೆ ಬರ್ಲಿಕ್ಕಾಗಿಲ್ಲ? ಇದರ ಹಿಂದಿನ ಪ್ರಮುಖ ಕಾರಣಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ಬೇಡಿಕೆ. ದೇಶದ ಆರ್ಥಿಕತೆ ಬೆಳೆದಂತೆಲ್ಲ ನಮ್ಮ ಇಂಧನದ ಹಸಿವು ಕೂಡ ರಾಕೆಟ್ ವೇಗದಲ್ಲಿ ಏರ್ತಲೇ ಇದೆ. ಎರಡನೆಯದು ನಮ್ಮ ಭೌಗೋಳಿಕ ಮಿತಿಗಳು. ದುರದೃಷ್ಟವಶಾತ್ ನಮ್ಮ ನೆಲದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳು ತುಂಬಾನೇ ಕಡಿಮೆ. ಮೂರನೇ ಕಾರಣ ಇದಕ್ಕೆ ತಗುಲುವ ಸಮಯ ಮತ್ತು ಹಣ. ಒಂದು ಹೊಸ ತೈಲ ಕ್ಷೇತ್ರವನ್ನು ಹುಡುಕಿ ಅಲ್ಲಿಂದ ತೈಲ ತೆಗೆಯೋಕೆ ಶುರು ಮಾಡೋಕೆ ಕಮ್ಮಿ ಅಂದ್ರೂ 5-15 ವರ್ಷ ಬೇಕು, ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ. ನಾಲ್ಕನೇದು ಸರಿಯಾದ ಮೂಲಸೌಕರ್ಯದ ಕೊರತೆ. ಮತ್ತು ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ನಾವು ಹಸಿರು ಇಂಧನದ ಕಡೆಗೆ ಹೋಗ್ತಾ ಇದೀನಿ ನಿಜ, ಆದ್ರೆ ಪೆಟ್ರೋಲ್ ಡೀಸೆಲ್ ಮೇಲಿನ ನಮ್ಮ ಅವಲಂಬನೆ ಸದ್ಯಕ್ಕಂತೂ ನಿಲ್ಲಲ್ಲ. ಈ ಪರಿವರ್ತನೆಯ ಹಂತದಲ್ಲಿ ಎರಡೂ ಬೇಕು. ಸರಿ, ಇಷ್ಟೊತ್ತು ಬರೀ ಸಮಸ್ಯೆಗಳ ಬಗ್ಗೆನೇ ಮಾತಾಡ್ವಿ. ಈಗ ಪರಿಹಾರದ ದಾರಿಗಳನ್ನ ನೋಡೋಣ. 2047 ಅಂದ್ರೆ ನಮ್ಮ ಸ್ವಾತಂತ್ರ್ಯದ 100ನೇ ವರ್ಷದಷ್ಟೊತ್ತಿಗೆ ಇಂಧನದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಬೇಕು ಅಂತ ಭಾರತ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನೇ ಹಾಕೊಂಡಿದೆ. ಈ ಯೋಜನೆಯಲ್ಲಿ 3 ಹಂತಗಳಿವೆ. ಶಾರ್ಟ್ ಟರ್ಮ್ ಅಂದ್ರೆ ಸದ್ಯಕ್ಕೆ ಮಾಡಬೇಕಾಗಿರೋದು, ಕೇವಲ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಅವಲಂಬಿತರಾಗೋದು ಬಿಟ್ಟು ರಷ್ಯಾ, ಆಫ್ರಿಕಾ ಹೀಗೆ ಬೇರೆ ಬೇರೆ ದೇಶಗಳಿಂದ ತೈಲ ತಗೊಳ್ಳೋದು. ಇದರಿಂದ ರಿಸ್ಕ್ ಕಮ್ಮಿ ಆಗುತ್ತೆ. ಮೀಡಿಯಂ ಟರ್ಮ್ ಅಂದ್ರೆ ಎಥೆನಾಲ್ ಮಿಶ್ರಣ. ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡುವ E20 ಗುರಿಯನ್ನ ಭಾರತ ಅಂದುಕೊಂಡಿದ್ದಕ್ಕಿಂತ ಬೇಗನೆ ಸಾಧಿಸಿದೆ ಅನ್ನೋದು ಒಂದು ಗುಡ್ ನ್ಯೂಸ್. ಇನ್ನು ಲಾಂಗ್ ಟರ್ಮ್, ಇದು ಫ್ಯೂಚರ್ ಪ್ಲಾನ್. ಹಸಿರು ಹೈಡ್ರೋಜನ್ ಮತ್ತು ಪರಮಾಣು ಶಕ್ತಿಯಂತಹ ಭವಿಷ್ಯದ ಇಂಧನಗಳ ಮೇಲೆ ಸಂಪೂರ್ಣ ಗಮನ ಕೊಡೋದು. ಈ ಲಾಂಗ್ ಟರ್ಮ್ ಪ್ಲಾನ್ ಎಷ್ಟೊಂದು ಮಹತ್ವಾಕಾಂಕ್ಷೆಯದ್ದು ಅಂದ್ರೆ 2047ರ ಹೊತ್ತಿಗೆ ದೇಶದ ಪರಮಾಣು ಶಕ್ತಿ ಉತ್ಪಾದನೆಯನ್ನ ಈಗಿರೋ ಸುಮಾರು 8 ಗಿಗಾವಾಟ್ನಿಂದ 100 ಗಿಗಾವಾಟ್ಗೆ ಏರಿಸೋ ಗುರಿಯಿದೆ. ಅಂದ್ರೆ 10ಕ್ಕೂ ಹೆಚ್ಚು ಪಟ್ಟು ಜಾಸ್ತಿ. ಇದಕ್ಕಾಗಿಯೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರೈವೇಟ್ ಕಂಪನಿಗಳಿಗೂ ಈ ಕ್ಷೇತ್ರದಲ್ಲಿ ಬಂಡವಾಳ ಹೂಡೋಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಓಕೆ,
ಈ ಎಲ್ಲಾ ಪ್ಲಾನ್ಗಳು ಕೇಳೋಕೆ ತುಂಬಾ ಚೆನ್ನಾಗಿವೆ, ಆಶಾದಾಯಕವಾಗಿವೆ. ಆದ್ರೆ ಇಲ್ಲೊಂದು ಮೂಲಭೂತವಾದ ಪ್ರಶ್ನೆ ಎದುರಾಗತ್ತೆ. ನಾವು ಒಂದು ರೀತಿಯ ಅವಲಂಬನೆಯಿಂದ ಪಾರಾಗೋಕೆ ಹೋಗಿ ಇನ್ನೊಂದು ರೀತಿಯ ಅವಲಂಬನೆಯ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಳ್ತಿದ್ದೇವೆಯೇ? ಈ ಸ್ಲೈಡು ಈ ಪ್ರಶ್ನೆಗೆ ಕನ್ನಡಿ ಹಿಡಿದಂತಿದೆ. ನೋಡಿ, ಹಳೆಯ ಅವಲಂಬನೆ ಏನಿತ್ತು? ತೈಲ ಮತ್ತು ಗ್ಯಾಸ್ಗಾಗಿ ಅರಬ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಈಗ ಹಸಿರು ಇಂಧನದ ಕಡೆಗೆ ಹೋಗ್ತಾ ನಾವು ಹೊಸ ಅವಲಂಬನೆಯನ್ನು ಮೈಮೇಲೆ ಎಳ್ಕೊಳ್ತಾ ಇದ್ದೀವಾ? ಅಂದ್ರೆ ಬ್ಯಾಟ್ರಿ, ಸೋಲಾರ್ ಪ್ಯಾನೆಲ್ ಮತ್ತು ಅದಕ್ಕೆ ಬೇಕಾದ ಖನಿಜಗಳಿಗಾಗಿ ಚೀನಾದ ಮೇಲೆ ಅವಲಂಬಿತರಾಗ್ತಿದ್ದೀವಾ? ಈ ಅಂಕಿಅಂಶಗಳನ್ನ ನೋಡಿದ್ರೆ ನಮ್ಮ ಮುಂದಿರುವ ಈ ಹೊಸ ಸವಾಲಿನ ಗಂಭೀರತೆ ಅರ್ಥವಾಗುತ್ತೆ. ಇವತ್ತು ಭಾರತದಲ್ಲಿ ಬಳಸಲಾಗ್ತಿರುವ 70-85% ಸೋಲಾರ್ ಮಾಡ್ಯೂಲ್ಗಳು ಆಮದಾಗ್ತಿವೆ. ಇನ್ನು ಎಲೆಕ್ಟ್ರಿಕ್ ಗಾಡಿಗಳಿಗೆ ಪ್ರಾಣವಾಗಿರೋ ಲಿಥಿಯಂ ಅಯಾನ್ ಬ್ಯಾಟರಿ ಸೆಲ್ಗಳು ಬಹುತೇಕ ಎಲ್ಲವೂ ಆಮದಾಗ್ತಿರೋದು ಒಂದೇ ದೇಶದಿಂದ. ಸೊ ಎಲೆಕ್ಟ್ರಿಕ್ ವೆಹಿಕಲಿಂದ ಹಿಡಿದು ದೊಡ್ಡ ದೊಡ್ಡ ಸೋಲಾರ್ ಪಾರ್ಕ್ಗಳವರೆಗೂ ಎಲ್ಲದಕ್ಕೂ ನಾವು ಬೇರೆಯವರ ಮೇಲೆ ಅವಲಂಬಿತರಾಗಿದ್ದೇವೆ. ಖಂಡಿತ. ಸರ್ಕಾರ ಸುಮ್ನೆ ಕೂತಿಲ್ಲ. ದೇಶದಲ್ಲೇ ಬ್ಯಾಟರಿ ಉತ್ಪಾದನೆ ಮಾಡೋಕೆ ಪ್ರೋತ್ಸಾಹ ಕೊಡೋಕೆ PLI ಸ್ಕೀಮ್ ತರಲಾಗಿದೆ. ನಮ್ಮ ದೇಶದಲ್ಲೇ ಲಿಥಿಯಂ ನಿಕ್ಷೇಪಗಳು ಕೂಡ ಪತ್ತೆಯಾಗಿವೆ. ಆದರೆ ಇವೆಲ್ಲ ಒಂದು ಕಡೆ ನಿಜ. ಇನ್ನೊಂದು ಕಡೆ ಆ ನಿಕ್ಷೇಪಗಳನ್ನ ಭೂಮಿಯಿಂದ ಹೊರತೆಗೆದು ಸಂಸ್ಕರಿಸಿ ಅದರಿಂದ ಬ್ಯಾಟರಿಗಳನ್ನ ತಯಾರಿಸೋದು ಸುಲಭದ ಕೆಲ್ಸ ಅಲ್ಲ. ಅದಕ್ಕೆ ತುಂಬಾ ವರ್ಷಗಳೇ ಬೇಕು. ಸೊ ಇದೊಂದು ರೀತಿಯಲ್ಲಿ ಸಮಯದ ವಿರುದ್ಧದ ಓಟ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದುನೇನು? ನಿಜವಾದ ಇಂಧನ ಭದ್ರತೆ ಅಂದ್ರೆ ಏನು? ಅದನ್ನ ಸಾಧಿಸೋದು ಹೇಗೆ? ಇದರ ಮೂಲಭೂತ ಸಂದೇಶ ತುಂಬಾನೇ ಸಿಂಪಲ್. ನಾವು ರಿಯಾಕ್ಟಿವ್ ಆಗೋದನ್ನ ಬಿಟ್ಟು ಪ್ರೋಆಕ್ಟಿವ್ ಆಗ್ಬೇಕು. ಅಂದ್ರೆ ಬೇರೆ ದೇಶಗಳು ಒಂದು ತಂತ್ರಜ್ಞಾನ ಕಂಡ್ಹಿಡ್ದ ಮೇಲೆ ನಾವು ಅದನ್ನ ಕಾಪಿ ಮಾಡೋದಲ್ಲ. ಬದಲಿಗೆ ಮುಂದೆ ಜಗತ್ತಿಗೆ ಯಾವ ತಂತ್ರಜ್ಞಾನ ಬೇಕಾಗಬಹುದು ಅಂತ ನಾವೇ ಯೋಚಿಸಿ ಅದರ ಮೇಲೆ ಸಂಶೋಧನೆ ಮಾಡಿ ಅದನ್ನ ನಾವೇ ಅಭಿವೃದ್ಧಿಪಡಿಸಬೇಕು. ಆಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಲೀಡರ್ ಆಗೋಕೆ ಸಾಧ್ಯ. ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು: ಕೇವಲ ಬೇರೆಯವರನ್ನು ಫಾಲೋ ಮಾಡೋದು ಬಿಟ್ಟು 2050ರ ಜಗತ್ತಿಗೆ ಬೇಕಾದ ಯಾವ ಹೊಸ ತಂತ್ರಜ್ಞಾನವನ್ನ, ಯಾವ ಹೊಸ ಆವಿಷ್ಕಾರವನ್ನ ಭಾರತ ಜಗತ್ತಿಗೆ ಕೊಡಬಹುದು? ಯಾಕಂದ್ರೆ ದೀರ್ಘಾವಧಿಯ ದೃಷ್ಟಿಕೋನ ಮತ್ತು ಸಂಶೋಧನೆಯಲ್ಲಿ ಮಾಡುವ ಹೂಡಿಕೆಯಲ್ಲೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಅಡಗಿದೆ.